ಹಾಯ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ, ಯಾರೆಲ್ಲ ಇಂಡಿಗೋ ಏರ್ಲೈನ್ಸ್ ನ ಬುಕ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಪ್ಲೀಸ್ ಹೋಗ್ಬೇಡಿ ಅಂಡ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಂಡ್ ಅಲ್ಲಿಗೆ ಹೋಗಿ ನೀವು ಸಫರ್ ಪಡೋದು ಬೇಡ. ಬಿಕಾಸ್ ಅವ್ರ ಏರ್ಲೈನ್ಸ್ ಅವರು ತುಂಬಾನೇ ಲೀಸ್ಟ್ ಬಾದರ್ಡ್ ಅಬೌಟ್ ಆಲ್ ದಿ ಪ್ಯಾಸೆಂಜರ್ಸ್. ಅಂಡ್ ಹಿಂದೆ ದಿನ ಬಂದಿರೋರು ಎಲ್ಲರೂ ಆಲ್ಮೋಸ್ಟ್ ತುಂಬಾ ವೇಟ್ ಮಾಡಿ, ಮಕ್ಕಳು ಅಂಡ್ ದೊಡ್ಡವರು ತುಂಬಾ ಜನ ಇದ್ರು. ಊಟ ಇಲ್ದೇನೆ, ಮಲ್ಗಕ್ ಜಾಗ ಇಲ್ದೇನೆ, ಕಣ್ಣೆ ಮುಚ್ಚದೇನೆ ಕಾಯ್ತಾ ಇದ್ದಾರೆ ಅವರೆಲ್ಲರೂ. ಅಂಡ್ ನಾನಿವತ್ತು ಬೆಳಿಗ್ಗೆ ಚೆಕ್ ಇನ್ ಮಾಡಿದೆ. ನಾನು ಚೆಕ್ ಇನ್ ಮಾಡಿದ್ದಕ್ಕೆ ನನಗೆ ಬ್ಯಾಗೇಜ್ ಕೇಳಿದೆ. ನಾನು ಅಟ್ಲೀಸ್ಟ್ ಬ್ಯಾಗೇಜ್ ಆದ್ರೂ ಕೊಡಿ, ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು 7 ಗಂಟೆಗೆ ನಾನು ಹೈದರಾಬಾದ್ ಅಲ್ಲಿ ಇರ್ಬೇಕಾಗಿತ್ತು. ಅಂಡ್ ಫ್ಲೈಟ್ ಅಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಆನ್ ರೋಡ್ ಅಲ್ಲಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಬ್ಯಾಗೇಜ್ ಕೊಡಿ ನನಗೆ ಅಂತ ಕೇಳಿದ್ರೆ, ಸ್ಟಾರ್ಟಿಂಗ್ ಹೇಳಿದ್ರು ನಿಮ್ಗೆ ಲೇಟ್ ಆಗುತ್ತೆ ನಿಮ್ ಬ್ಯಾಗೇಜ್ ತಗೊಳ್ಳೋದಕ್ಕೆ ಅಂತ. ಆಮೇಲೆ ನೋಡಿದ್ರೆ 2 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ 4 ಅವರ್ ಅಂದ್ರು, 4 ಅವರ್ ವೇಟ್ ಮಾಡಿ ತಗೊಂಡೋದ್ರು ನಮ್ಗೆ ಹೈದರಾಬಾದ್ ರೀಚ್ ಆಗಕ್ಕಾಗಲ್ಲ ಆಸ್ ಯು ಆಲ್ ನೋ. ಅಂಡ್ 2 ದಿನ ಬೇಕು ಅಂತ ಹೇಳಿದ್ದಾರೆ ನನ್ನ ಬ್ಯಾಗೇಜ್ ನನಗೆ ತಲುಪೋದಕ್ಕೆ. ಸೊ ನಾನಿವಾಗ ಟ್ರಾವೆಲ್ ಒಬ್ಳೆ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಗೇಜ್ ನನಗೆ 2 ದಿನ ಬಿಟ್ಟು ಬರುತ್ತೆ. ಅಲ್ಲಿವರೆಗೂ ನನ್ನ ಹತ್ರ ಯಾವ್ದು ಸಹ ಏನು ಸಹ ಇಲ್ಲ. ಅವ್ರು ತಲುಪಿಸೋದಕ್ಕೆ 2 ದಿನ ಆಗುತ್ತೆ ಅಂತಾರೆ. ಅಂಡ್ ಅಲ್ಲಿರೋರು ಸುಮಾರು ಜನ ಬ್ಯಾಗೇಜ್ ಕೇಳಿದ್ರೆ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ನಿಮ್ಮ ಟೈಮ್ ನೀವು ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ಮೇನ್ ಥಿಂಗ್, ನಾನು ಒಬ್ಳೆ ಟ್ರಾವೆಲ್ ಮಾಡ್ತಿದ್ರಿಂದ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಅಂಡ್ ಅಲ್ಲಿ ಕೇಳಿದ್ರೆ ನಾನು ಒಬ್ಳೆ ಟ್ರಾವೆಲ್ ಮಾಡ್ತಿದ್ದೀನಿ, ದಯವಿಟ್ಟು ನನ್ನ ಬ್ಯಾಗೇಜ್ ಕೊಡಿ. ಬಿಕಾಸ್ ನಾನು 7 ಗಂಟೆ ಒಳಗೆ ನಾನು ಅಲ್ಲಿ ಇರ್ಬೇಕು ಅಂದ್ರೆ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. they are like least bothered about all the peoples, all the passengers or their customers. So ದಯವಿಟ್ಟು ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ಪ್ಲೀಸ್ ಎನ್ಶ್ಯೂರ್ ಯೋರ್ ಟಿಕೆಟ್ಸ್ ಅಂಡ್ ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು. ಎಲ್ರಿಗೂ ಹಾಯ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ, ಯಾರೆಲ್ಲ ಇಂಡಿಗೋ ಏರ್ಲೈನ್ಸ್ ನ ಬುಕ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಪ್ಲೀಸ್ ಹೋಗ್ಬೇಡಿ ಅಂಡ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಂಡ್ ಅಲ್ಲಿಗೆ ಹೋಗಿ ನೀವು ಸಫರ್ ಪಡೋದು ಬೇಡ. ಬಿಕಾಸ್ ಅವ್ರ ಏರ್ಲೈನ್ಸ್ ಅವರು ತುಂಬಾನೇ ಲೀಸ್ಟ್ ಬಾದರ್ಡ್ ಅಬೌಟ್ ಆಲ್ ದಿ ಪ್ಯಾಸೆಂಜರ್ಸ್. ಅಂಡ್ ಹಿಂದೆ ದಿನ ಬಂದಿರೋರು ಎಲ್ಲರೂ ಆಲ್ಮೋಸ್ಟ್ ತುಂಬಾ ವೇಟ್ ಮಾಡಿ, ಮಕ್ಕಳು ಅಂಡ್ ದೊಡ್ಡವರು ತುಂಬಾ ಜನ ಇದ್ರು. ಊಟ ಇಲ್ದೇನೆ, ಮಲ್ಗಕ್ ಜಾಗ ಇಲ್ದೇನೆ, ಕಣ್ಣೆ ಮುಚ್ಚದೇನೆ ಕಾಯ್ತಾ ಇದ್ದಾರೆ ಅವರೆಲ್ಲರೂ. ಅಂಡ್ ನಾನಿವತ್ತು ಬೆಳಿಗ್ಗೆ ಚೆಕ್ ಇನ್ ಮಾಡಿದೆ. ನಾನು ಚೆಕ್ ಇನ್ ಮಾಡಿದ್ದಕ್ಕೆ ನನಗೆ ಬ್ಯಾಗೇಜ್ ಕೇಳಿದೆ. ನಾನು ಅಟ್ಲೀಸ್ಟ್ ಬ್ಯಾಗೇಜ್ ಆದ್ರೂ ಕೊಡಿ, ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು 7 ಗಂಟೆಗೆ ನಾನು ಹೈದರಾಬಾದ್ ಅಲ್ಲಿ ಇರ್ಬೇಕಾಗಿತ್ತು. ಅಂಡ್ ಫ್ಲೈಟ್ ಅಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಆನ್ ರೋಡ್ ಅಲ್ಲಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಬ್ಯಾಗೇಜ್ ಕೊಡಿ ನನಗೆ ಅಂತ ಕೇಳಿದ್ರೆ, ಸ್ಟಾರ್ಟಿಂಗ್ ಹೇಳಿದ್ರು ನಿಮ್ಗೆ ಲೇಟ್ ಆಗುತ್ತೆ ನಿಮ್ ಬ್ಯಾಗೇಜ್ ತಗೊಳ್ಳೋದಕ್ಕೆ ಅಂತ. ಆಮೇಲೆ ನೋಡಿದ್ರೆ 2 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ 4 ಅವರ್ ಅಂದ್ರು, 4 ಅವರ್ ವೇಟ್ ಮಾಡಿ ತಗೊಂಡೋದ್ರು ನಮ್ಗೆ ಹೈದರಾಬಾದ್ ರೀಚ್ ಆಗಕ್ಕಾಗಲ್ಲ ಆಸ್ ಯು ಆಲ್ ನೋ. ಅಂಡ್ 2 ದಿನ ಬೇಕು ಅಂತ ಹೇಳಿದ್ದಾರೆ ನನ್ನ ಬ್ಯಾಗೇಜ್ ನನಗೆ ತಲುಪೋದಕ್ಕೆ. ಸೊ ನಾನಿವಾಗ ಟ್ರಾವೆಲ್ ಒಬ್ಳೆ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಗೇಜ್ ನನಗೆ 2 ದಿನ ಬಿಟ್ಟು ಬರುತ್ತೆ. ಅಲ್ಲಿವರೆಗೂ ನನ್ನ ಹತ್ರ ಯಾವ್ದು ಸಹ ಏನು ಸಹ ಇಲ್ಲ. ಅವ್ರು ತಲುಪಿಸೋದಕ್ಕೆ 2 ದಿನ ಆಗುತ್ತೆ ಅಂತಾರೆ. ಅಂಡ್ ಅಲ್ಲಿರೋರು ಸುಮಾರು ಜನ ಬ್ಯಾಗೇಜ್ ಕೇಳಿದ್ರೆ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ನಿಮ್ಮ ಟೈಮ್ ನೀವು ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ಮೇನ್ ಥಿಂಗ್, ನಾನು ಒಬ್ಳೆ ಟ್ರಾವೆಲ್ ಮಾಡ್ತಿದ್ರಿಂದ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಅಂಡ್ ಅಲ್ಲಿ ಕೇಳಿದ್ರೆ ನಾನು ಒಬ್ಳೆ ಟ್ರಾವೆಲ್ ಮಾಡ್ತಿದ್ದೀನಿ, ದಯವಿಟ್ಟು ನನ್ನ ಬ್ಯಾಗೇಜ್ ಕೊಡಿ. ಬಿಕಾಸ್ ನಾನು 7 ಗಂಟೆ ಒಳಗೆ ನಾನು ಅಲ್ಲಿ ಇರ್ಬೇಕು ಅಂದ್ರೆ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. they are like least bothered about all the peoples, all the passengers or their customers. So ದಯವಿಟ್ಟು ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ಪ್ಲೀಸ್ ಎನ್ಶ್ಯೂರ್ ಯೋರ್ ಟಿಕೆಟ್ಸ್ ಅಂಡ್ ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು.